ರಾಜ್ಯದಲ್ಲಿ ಖಾಲಿ ಇರುವಂತಹ 70,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇದೇ ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನೇಮಕಾತಿ ಅಕ್ರಮವನ್ನ ತಡೆಯುವುದಕ್ಕೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಪರೀಕ್ಷಾ ಅಕ್ರಮವನ್ನ ತಡೆಯುವಂತೆ ರಿಪಬ್ಲಿಕ್ ಕನ್ನಡ ಕೂಡ ಸುದೀರ್ಘವಾಗಿ ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಇದೀಗ ಸರ್ಕಾರ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಪ್ಲಾನ್. ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಹಿರಿಯ ಅಧಿಕಾರಿಗಳೇ ಹೊಣೆ. ನಡೀತಾ ಇರುವಂತಹ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮಗಳು ಕಂಡು ಬರ್ತಾ ಇವೆ. ಕೆಪಿಎಸ್ಸಿ ಮೂಲಕ ಹಾಗೂ ಕೆಇಎ ಮೂಲಕ ನಡೀತಾ ಇರುವಂತಹ ಪರೀಕ್ಷೆಗಳಲ್ಲಿ ಅಕ್ರಮ ನಡೀತಾ ಇದ್ದು ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಇದೀಗ ಪರೀಕ್ಷೆಗಳ ನೇಮಕಾತಿ ಅಕ್ರಮ ತಡೆಯಲು ಸರ್ಕಾರ ಸಮಿತಿ ರಚನೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿರುವಂತಹ 70,000 ಹುದ್ದೆಗಳ ಭರ್ತಿಗೆ ಮುಂದಾಗಿದ್ದು, ಈ ಸಂಬಂಧ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದು, ಉತ್ತಮ ರೀತಿಯಲ್ಲಿ ಪರೀಕ್ಷೆಗಳನ್ನು ನಡೆಸಲು ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಪರೀಕ್ಷಾ ನೇಮಕಾತಿ ಪ್ರಕ್ರಿಯೆ ಸುಧಾರಣೆಗೆ ಸಮಿತಿ ರಚನೆ ಮಾಡಿದ್ದು, ನಿವೃತ್ತ ಅಧಿಕಾರಿ ಎಸ್ವಿ ರಂಗನಾಥ್ ನೇತೃತ್ವದ ಕಮಿಟಿ ರಚನೆ ಮಾಡಲಾಗಿದೆ. ಸದಸ್ಯರಾಗಿ ಟಿಎಂ ವಿಜಯ ಭಾಸ್ಕರ್, ವಂದಿತಾ ಶರ್ಮಾ ಹಾಗೂ ಎಲ್ಕೆ ಅತೀಕ್ ಇದ್ದಾರೆ. ಪರೀಕ್ಷೆ ಸಂಬಂಧ ಹಲವು ಸುಧಾರಣೆ ಕ್ರಮ ತೆಗೆದುಕೊಂಡಿದ್ದು ಏನೆಲ್ಲ ಅಂತ ನೋಡೋದಾದ್ರೆ, ಪರೀಕ್ಷೆಯಲ್ಲಿ ಅಕ್ರಮವಾದರೆ ಎಚ್ಚರ. ರಾಜ್ಯದಲ್ಲಿ ಯಾವುದೇ ಪರೀಕ್ಷೆ ನಡೆದರೂ ಪಾರದರ್ಶಕವಾಗಿ ನಡೆಸಬೇಕು. ದೇಶಕ್ಕೆ ಮಾದರಿಯಾಗಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕು. ಪರೀಕ್ಷೆ ಅಕ್ರಮ ನಡೆದರೆ ಜಿಲ್ಲಾ ಹಿರಿಯ ಅಧಿಕಾರಿಗಳೇ ಜವಾಬ್ದಾರಿಯಾಗಿರುತ್ತಾರೆ. ಕೋಚಿಂಗ್ ಸೆಂಟರ್ಗಳ ಮೇಲೆ ಹೆಚ್ಚಿಗೆ ಕಣ್ಗಾವಲು ಇಡಬೇಕು. ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಪರೀಕ್ಷೆ ನಡೆಸಬೇಕು. ಅದರಂತೆ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಇನ್ನು ಸಭೆಗೆ ಮುನ್ನ 2024ರಲ್ಲಿ ಕೆಎಎಸ್ ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳು ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿ ಮನವಿ ಮಾಡಿದ್ರು. 3 ವರ್ಷಗಳಿಂದ ಪ್ರಾವಿಷನ್ ಲಿಸ್ಟ್ ಅಥವಾ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಿಲ್ಲ. ಕೂಡಲೇ ಆ ಪಟ್ಟಿಯನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ರು. ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗಿದೆ. ಇದುವರೆಗೆ 3 ವರ್ಷ ಕಳೀತಾ ಬರ್ತಿದೆ. ಇದುವರೆಗೂ ನಮಗೆ ಯಾವುದೇ ಒಂದು ತರಹದ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿಲ್ಲ. ಫೈನಲಿ ನಮಗೆ ಇಂಟರ್ವ್ಯೂ ಪ್ರತಿಯೊಂದು ಹಂತದಲ್ಲೂ ಡಿಲೇನೇ ಆಗ್ತಾ ಹೋಗ್ತಿದೆ. ಪ್ರಿಲಿಮ್ಸ್ ಆಯ್ತು, ಪ್ರಿಲಿಮ್ಸ್ ಆ ಒಂದು ಸಮಯದಲ್ಲೂ ಎಲ್ಲರೂ ಒಂದು 2-3 ಮಾಡಿರೋ ತಪ್ಪುಗಳನ್ನೇ ನೋಡ್ತಿದ್ದಾರೆ ಹೊರತು ಯಾರು ಕರೆಕ್ಟ್ ಆಗಿ ಕಷ್ಟಪಟ್ಟು ಪರಿಶ್ರಮ ಬಿದ್ದು ಓದ್ತಿದಾರಲ್ಲ ಹುಡುಗರು, ಅವ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಸೊ ಅವ್ರು ಏನ್ ಮಾಡಬೇಕು ಅಂತ ಸರ್, 3 ವರ್ಷದಿಂದ ಎಲ್ಲರೂ ಜಾಬ್ಗಳು ಬಿಟ್ಟು ಮನೆ ಬಿಟ್ಟು ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾ ಇಷ್ಟೊಂದು ಈ ಒಂದು ಹಂತಕ್ಕೆ ಬಂದಿರ್ತಾರೆ. ಸದ್ಯ ಪರೀಕ್ಷೆ ಅಕ್ರಮಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ತಡವಾಗಿ ಎಚ್ಚೆತ್ತುಕೊಂಡು ಇದೀಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಇದರ ನಡುವೆ ಈಗಾಗಲೇ ಆಗಿರುವಂತಹ ಪರೀಕ್ಷೆಗಳ ಫಲಿತಾಂಶ ಬಿಡುಗಡೆಯಾದರೂ ಪ್ರಾವಿಷನ್ ಲಿಸ್ಟ್ ಬಿಡುಗಡೆಯಾಗದಿರೋದು ಮತ್ತೊಂದು ಕಡೆ. ಇದೇ ವೇಳೆ ಕೆಪಿಎಸ್ಸಿಯಿಂದ 319 ಗೆಜೆಟ್ ಪ್ರೊಬೇಷನರಿ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ.